ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು. ಅದು ಮತ್ತು ಟಿ ವಿಯಲ್ಲೆಲ್ಲ ಬಂತು. ಮತ್ತು ನಾನು ಆ ಟೈಮಲ್ಲಿ ನಾನು ಸಹ ಇಲ್ಲಿ ಹೋಗಿದ್ದೇನೆ, ಸೌಜನ್ಯ ಮಾವನ ಹೋಟೆಲಿಗೆ ಹೋಗಿ ಕೇಳಿದ್ದೇನೆ. ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾನೆ, ಖುದ್ದಾಗಿ ಹೇಳಿದ್ದಾನೆ, ನೋಡಿ ಉದಯಣ್ಣ, ನೀವು ಸ್ವಲ್ಪ ಈಗ ಖುಷಿ ಸ್ವಲ್ಪ ಇದರಲ್ಲಿ ಇರಿ ಸಮಾಧಾನದಲ್ಲಿ, ನಾನು ಅದನ್ನು ಹೇಳಿ ನಿಮ್ಮ ಹೆಸರನ್ನು ಹೇಳಲಿಕ್ಕೆ ಹೇಳ್ತೇನೆ ಇವ್ರ ಹತ್ರ, ಯಾರಿಗೆ CID ಅವರಿಗೆ. ನೀವೊಂದು ನನಗೆ ಒಂದು ಕೆಲಸ ಮಾಡಬೇಕು, ನೀವು ಫೋನಲ್ಲಿ ಕೊಂಡೋಗಿ ಅಲ್ಲಿ ಹೆಗ್ಡೆಯವರ ತಮ್ಮನ ಮಗನ ಹತ್ರ ಮಾತಾಡಿ ಅಲ್ಲಿ ಅವರಿಗೆ ಹೆಸರು ಹೇಳಿ ಆಗಿದೆ ಮುಂಚೆ ಪ್ಲ್ಯಾನ್ ಮಾಡಿ, ಮತ್ತೆ ಅವರಿಗೆ ಗೊತ್ತಿಲ್ಲ ಆ ಊರಲ್ಲಿ ಇದ್ದಾನಿದಲ್ಲ ಅಂತ ಗೊತ್ತಿಲ್ಲ. ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಹತ್ರ ಈ ಹುಡುಗಿಯ ಮಾವ ಸೌಜನ್ಯನ ಮಾವ ವಿಠಲ್ ಗೌಡ ನನ್ನ ಹತ್ರ ಹೇಳಿದ್ದಾನೆ. ನಾನು ಅದನ್ನು ಮೊಬೈಲಲ್ಲಿ ಆವತ್ತು ಸಣ್ಣ ಮೊಬೈಲ್ ಇತ್ತು, ಅದನ್ನು ನಾನು ಇವರಿಗೆ ಎಸ್ ಪಿ ಗೌರಿ ಅವರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತು ಅವರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ. ನೋಡಿ ಅದಕ್ಕೆ ಏನಂದರೆ, ನೋಡಿ ಈ ವಿಷಯವನ್ನು ತಿಮರೋಡಿ ಮಹೇಶ್ ಶೆಟ್ಟಿ ಒಂದು ಚಾನಲಲ್ಲಿ ಖುದ್ದು ಹೇಳಿದ್ದಾನೆ. ಯಾಕಂದರೆ ಇದನ್ನೆಲ್ಲ ನಾವೆಲ್ಲ ಮತ್ತು ಇವನು ಅವರು ಗಿಲಿಯಾರ್ನ ಇದರಲ್ಲಿ ಒಬ್ಬರು ಇವನು ಹುಡುಗಿ ಸೌಜನ್ಯನ ಮಾವ ವಿಠಲ್ ಗೌಡ ಹೇಳಿದ್ದಾನೆ, ನಮಗೆ ಎಲ್ಲ ಗೌರ್ಮೆಂಟ್ ವಕೀಲಿಗೆ ಎಲ್ಲ ಖರ್ಚಾಗಿದೆ, ಎಲ್ಲ ಎಷ್ಟೊಂದು 1.5 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದಾನೆ. ಅದು ಸತ್ಯ, ಅವನು ಹೇಳಿದ್ದು ಸತ್ಯವೇ. ಅದು ಹೇಗೆ ಇವನು ಸಹ ಹೇಳಿದ್ದಾನೆ, ಮಹೇಶ್ ಶೆಟ್ಟಿ ಸಹ. BS ರೇಖಾ ಅಂತ ಒಬ್ಬ ಜಡ್ಜ್ ಇದ್ಲು, ನಮಗೆ ದುಡ್ಡು ತಗೊಂಡು ಮೋಸ ಮಾಡಿದವರೆಲ್ಲ ಹೇಳಿದ್ದಾನೆ ಎಲ್ಲ ಹೇರು ತಿಮರೋಡಿಯವರು. ನಮ್ಮನ್ನಲ್ಲ ನಾವು ಎಲ್ಲ ತನಿಖೆ ಎಲ್ಲ ನಮ್ಮದು ಎಲ್ಲ ಮ್ಯಾಪಿಂಗ್ ಅದೆಲ್ಲ ಆದ ನಂತರ ನಮ್ಮನ್ನು ಆ ಟೈಮಲ್ಲಿ ಇದ್ದದ್ದು ಬೇರೆದದ್ದು ಜಡ್ಜ್ ಇದ್ದದ್ದು ಬೇರೆದದ್ದು ಜಡ್ಜಿ ಅವರೆಲ್ಲ ತನಿಖೆ ಎಲ್ಲ ಆಗಿ ನಮ್ಮನ್ನು ನಮ್ಮ ತನಿಖೆ ಆದಮೇಲೆ ಎಲ್ಲ ಬಿಟ್ಬಿಟ್ರು. ಬ್ರೈನ್ ಮ್ಯಾಪಿಂಗ್ ಆಗಿದೆ ಇಲ್ಲಿ ಆಗಿದ್ದು ಇದರಲ್ಲಿ ಆಗಿದ್ದು ಬೆಂಗಳೂರಲ್ಲಿ. ನಾವು ಅದಕ್ಕಿಂತ ಮುಂಚೆ ನಮಗೆ ಬಂದು ನಾವೇ ಖುದ್ದಾಗಿ ಹೇಳಿದ್ದು. ಆಗ ಹೇಳಿದರು, ಪೊಲೀಸರು ಹೇಳಿದರು, CBI ಅವರು ನೀವು ಅದಕ್ಕೆ ಕೈಯಲ್ಲಿ ಬರೆದು ಕೊಡಬೇಕು. ನಾವು ಆ ಟೈಮಲ್ಲಿ ಇಲ್ಲಿಗೆ ಹೋಗಿ ಚೆನ್ನೈಗೆ ಹೋಗಿದ್ದೇವೆ. CBI ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದು ಚೆನ್ನೈಗೆ, SP ಅವರಂತ ಇರಬೇಕು. ಅಲ್ಲಿ ಬರೆದು ಕೊಟ್ಟು ಮತ್ತು ನಮ್ಮನ್ನು ಇಲ್ಲಿ ಬರಲಿಕ್ಕೆ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದ್ದಾರೆ. ನಾವು ಅದು ಸಹ ಇದು ಮಾಡಿ 3 ದಿನ ಮಾಡಿದ್ದಾರೆ. ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಎಲ್ಲ ಇದಕ್ಕೆಲ್ಲ ಕೈಯಲ್ಲೆಲ್ಲ ಇಟ್ಟು ಅದಕ್ಕೆಲ್ಲ ನಮ್ಮ ಹತ್ರ ಎಲ್ಲ ಪ್ರಶ್ನೆ ಕೇಳೋದು, ಅದು ಬೇರೆ ಮಾಡಿದರು. ಒಂದು ಕೋಣೆಯಲ್ಲಿ ಎಂಥ ತಲೆಗೆಲ್ಲ ಜೆಲ್ಲೆಲ್ಲ ಹಾಕಿ ಎಂಥ ಟೊಪ್ಪಿ ಎಲ್ಲ ಎಂಥ ಸೂಜಿಯನ್ನು ಹಾಕಿ ನಮ್ಮ ಹತ್ರ ಅಲ್ಲಿ ನಾವೇನು ಮಾತಾಡಲಿಕ್ಕಿಲ್ಲ, ನಾವು ಸುಮ್ಮನೆ ಕೇಳೋದು ಮಾತ್ರ. ಅದು ಆಚೆಯಿಂದ ಏನಾದರೂ ಪ್ರಶ್ನೆ ಆ ಥರ ಬರ್ತದೆ, ಆ ಥರ ಮಾಡಿದ್ದಾರೆ. ಅದು ಮಾಡಿದ ನಂತರವೂ ಸಹ ನಮ್ಮನ್ನು ಈ ಇದರಲ್ಲಿ ನಮ್ಮ ಹೆಸರು FIR ಇಲ್ಲ, ಏನಿಲ್ಲ. ನಮ್ಮನ್ನೇ ಬಿಡಲಿಕ್ಕೆ ಇದರಲ್ಲಿ ಸಂಬಂಧಿತ ಹೇಳಿದ ನಂತರ ಸಹ CBI ವಕೀಲರು ಅಂದರೆ ಇವರು PP ವಕೀಲರು ಶಿವಾನಂದ ಪೆರ್ಲಾ ಅಂತ ಅವರ ಮುಖಾಂತರ ಸೌಜನ್ಯ ತಂದೆ ಚಂದ್ರಪ್ಪ ಗೌಡರು ನಮ್ಮನ್ನು ಇದು ಸಾರೋಪಿ ಅಂತ ಮಾಡಲಿಕ್ಕೆ ಆ ಟೈಮಲ್ಲಿ ಇರೋದು BS ರೇಖಾ ಅಂತ ಜಡ್ಜ್ ಅಂತ ಇವರೇ ಹೇಳಿದ್ದಾರೆ. ಯಾರು, ನಾನು ಹೇಳೋದಲ್ಲ, ತಿಮರೋಡಿ ಹೇಳಿದ ಮಾತು ಅವರು ಹೇಳಿದ್ದಾರೆ. ಅವರೇ ಅಂತ ಹೇಳಿದ್ದು ನಮ್ಮನ್ನು ಸಾರೋಪಿ ಎಂದು ಮಾಡಿದ್ದು.